ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಮರಕುಂಬಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಹಿರೇಕೊಪ್ಪ ಗ್ರಾಮದ ನಿವಾಸಿಯಾದ ಅಶೋಕ್ ರಾಜಪ್ಪ ಇಳಿಗೇರ್ ಸತತ 3-4 ವರ್ಷಗಳ ಕಾಲ ಅಲೆದಾಡಿದ್ರು ಪರಿಹಾರ ಸಿಗದೆ ವಂಚಿತರಾಗಿರುವ ಕುಟುಂಬ ಎಷ್ಟೇ ಅಧಿಕಾರಿಗಳಿಗೆ ಅರ್ಜಿ ಸಲ್ಲಿಸಿದ್ರೂ ಪರಿಹಾರ ಸಿಗದೆ ವಂಚಿತರಾಗಿದ್ದಾರೆ ಏನು ಎಂಬ ಪ್ರಶ್ನೆ ಈಗ ಆತಂಕ ಮೂಡಿಸಿದೆ. 2019ರಲ್ಲಿ ಸತತ ಮಳೆಯ ಪರಿಣಾಮದಿಂದ ಮನೆ ಹಾನಿಯಾಗಿರುತ್ತೆ. ಪರಿಹಾರ ಅರ್ಥವಾಗಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅರ್ಜಿ ಕೂಡ ಸಲ್ಲಿಸಿರ್ತಾರೆ. ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿದ್ದಾರೆ. ಇವರು ಅರ್ಜಿ ಸಲ್ಲಿಸಿದ್ರೂ ಕೂಡ ಯಾವುದೇ ತರನಾದ ಪರಿಹಾರ ಸಿಕ್ಕಿಲ್ಲ. ಇದೇ ಕಾರಣಾಂತರದಿಂದ ಇಂದು ಅವರು ಮಾಧ್ಯಮದೊಂದಿಗೆ ತಮ್ಮ ಕಷ್ಟವನ್ನ ಹಂಚಿಕೊಂಡಿದ್ದಾರೆ. ಇನ್ನು ಮುಂದಾದ್ರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರಾ? ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್ ಲಕ್ಷ್ಮಣ್ ಮೋಹರಿ, ಪಬ್ಲಿಕ್ ನ್ಯೂಸ್ ಪವರ್ ಕನ್ನಡ, ಸವದತ್ತಿ. ಏನಪ್ಪಾ ಅಂದ್ರೆ ಜನಸಾಮಾನ್ಯರಿಗೆ ಇವತ್ತು ಮನೆಗಳು ದೊರಕ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಏನಾಗಿದೆಪ್ಪ ಅಂದ್ರೆ ಇವತ್ತು 2019ರಲ್ಲಿ ಮನೆ ಶಿಥಿಲಾವಸ್ಥೆಯಲ್ಲಿದೆ. ಇಲ್ಲಿವರೆಗಾದ್ರೂ ಈ ಮನೆಯನ್ನು ಕೂಡ ಯಾವುದೇ ಒಬ್ಬ ಭ್ರಷ್ಟ, ಅಯೋಗ್ಯ, ಲುಚ್ಚ, ಲಪಂಗ್ ಅಂತ ಹೇಳ್ಬೋದು. ಇವತ್ತು ಇಂಥವ್ರ ಜನಕ್ಕೆ ನಾಚಿಕೆ ಬರ್ಬೇಕು ಅಂತ ಅಧಿಕಾರಿಗಳು ಇವತ್ತು 2019ರಲ್ಲಿ ಹಲವಾರು ಬಾರಿ DC ಅವರಿಗೂ ಕೂಡ ಮನೆ ಕೊಟ್ಟಿದ್ದಾರೆ. ತಹಸೀಲ್ದಾರ್ಗೆ, AC ಅವರಿಗೆ, AE ಅವರಿಗೆ ಮತ್ತು ಗ್ರಾಮ ಪಂಚಾಯತಿ PDOಗೆ. ಆ ಗ್ರಾಮ ಪಂಚಾಯತಿ PDO ದರಿದ್ರ PDO ಆತ DS ಕಣಕರ ಅಂತಕ್ಕಂಥ ದರಿದ್ರ PDO 3 ತಿಂಗಳು ಪೇಮೆಂಟ್ ತಗೊಂಡಿದ್ದಾನೆ ಆತ. ಹಿಂದೆ ಆತನ ಲೈವ್ ವಿಡಿಯೋ ಕೂಡ ಮಾಡಿದ್ದೇನೆ ನಾ ಇಲ್ಲಿ ಬಂದು. ಇಂಥ ದರಿದ್ರ ಅಧಿಕಾರಿಗಳಿಗೆ ತಿಂಗಳ ಸಂಬಳ ಗಿಂಬಳ ಕೊಡೋರ್ಗೆ ಮಾತ್ರ ಮನೆ ಸಿಗ್ತವೆ. ನ್ಯಾಯ ನೀತಿ ಸಮ್ಮತವಾಗಿ ಬದುಕತಕ್ಕಂಥ ಜನರಿಗೆ ಇವತ್ತು ಮನೆಗಳು ಸಿಗ್ತಾ ಇಲ್ಲ. ಇವತ್ತು ನಮ್ಮ ಮಹಿಳಾ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಶಕುಂತಲಾ ಇಳಿಗೇರ್ ಅವರಿಗೆ ಅವರು 2019ರಿಂದ ಹಲವಾರು ಬಾರಿ ಈ ಭ್ರಷ್ಟ ಅಧಿಕಾರಿಗಳ ಒಂದು ಆಫೀಸ್ಗಳಿಗೆ ಎಡ್ತಾ ಹಾಕಿದ್ರು ಕೂಡ ಯಾವುದೇ ರೀತಿ ಮನೆಯನ್ನು ಮಂಜೂರು ಮಾಡಿರಲಿಲ್ಲ. ಕೊನೆಯದಾಗಿ ನಾವು ಈ ಸಲ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ನಾವು ಈ ಸಲ ಮನೆಯನ್ನು ಅವರಿಗೆ ಕೊಡ್ತಾ ಇದ್ದೇವೆ. ಈ ಕರ್ತ ಈ ಸಲ ಮನಿ ಮಾಡದೇ ಇದ್ರೆ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಈ ಭ್ರಷ್ಟ, ಲುಚ್ಚ, ಲಪಂಗ್ರ ಏನಾದ್ರಲ್ಲ ಅಧಿಕಾರಿಗಳಿಗೆ ಇವ್ರತ ನಾವು ಒಂದು ರಣಕಳೆಯನ್ನು ಊದ್ತೀವಿ ಅಂತ ನಾವು ಬೆಳಗಾವಿ ಜಿಲ್ಲಾಧ್ಯಕ್ಷನಾಗ ಇವತ್ತು ನಾವು ಹೇಳಬಲ್ಲೆ. ಅದೇ ರೀತಿಯಾಗಿ ಮನೆಯನ್ನು ಇವತ್ತು ನೋಡ್ಬೋದು ಯಾವ ರೀತಿ ಶಿಥಿಲಾವಸ್ಥೆ ಇದೆಯಪ್ಪ. ಮನೆಯ ಸಂಪೂರ್ಣ ಇಲ್ಲ. ಇಲ್ಲಿ ಪಕ್ಕದ ಮೇಲೆ ಕೂಡ ಬಾಡಿಗೆಯಲ್ಲಿದ್ದಾರೆ. ಇಲ್ಲೇ ಇಂಥ ಒಂದು ಅಯೋಗ್ಯ ಅಧಿಕಾರಿಗಳು ಏನ್ ಮಾಡ್ತಾ ಇದ್ರಪ್ಪ ಅಂತಂದ್ರೆ ಒಬ್ಬೊಬ್ಬರಿಗೆ 2 ಮನೆ ಹಾಕೋದು, ಮನೆ ಇಲ್ಲಾರ್ದವ್ರಿಗೆ ಯಾರಿಗೂ ಹಾಕೋಂಗಿಲ್ಲ. ಬಡವರಿಗೆ ಸಕಲ ಸೌಕರ್ಯಗಳು ಕೂಡ ದೊರಕ್ತಾ ಇಲ್ಲ. ಸಕಲ ಸೌಕರ್ಯಗಳು ದೊರಕಬೇಕಪ್ಪ, ಜನಸಾಮಾನ್ಯರ ಆಡಳಿತ ಬೇಕು, ಜನಪರ ಆಡಳಿತ ಬೇಕಪ್ಪ ಅಂದ್ರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಅಂತ ಒಂದು ಪಕ್ಷ ಹುಟ್ಟಾಕ್ಬೇಕು. ಹುಟ್ಟಿ ಹಾಕಿ ಹಳಮಾತಾಗಿದೆ. ಆದ್ರೆ ಆ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು. ಅಧಿಕಾರಕ್ಕೆ ತರಲು ಜನಸಾಮಾನ್ಯರಿಗೆ ಇವತ್ತು ಏನು ಅಧಿಕಾರ ಬೇಕಪ್ಪ ಅಂದ್ರೆ ನಾವು ಒದಗಿಸ್ಕೊಡ್ತೀವಿ. ಅದನ್ನ ಇವತ್ತು ಬೆಳಗಾವಿ ಜಿಲ್ಲೆಯಾದ್ಯಂತ ನಾವು ಕೆಲಸ ಮಾಡಿರ್ತೀವಿ ಅಂತ ನಾವು ಇವತ್ತು ಮಾತು ಕೊಡ್ತೇನೆ. ಅದೇ ರೀತಿಯಾಗಿ ನಮ್ಮ